ಏನ್ ಪಾಪು ಇಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇದೀಯ ಇವತ್ತು? ಏನ್ ಸಮಾಚಾರ? ಸಮಾಚಾರ ಏನು ಇಲ್ಲ. ಸರಿ ಕೊಡು. ಕೊಟ್ನಲ್ಲ ಕಾಂಪ್ಲಿಮೆಂಟ್, ಇನ್ನೇನ್ ಕೊಡ್ಲಿ? ಅದನ್ನ ಇಟ್ಕೊಂಡ್ ನಾನೇನ್ ಮಾಡ್ಲಿ? ಕಾಂಪ್ಲಿಮೆಂಟ್ ನೀನೇ ಇಟ್ಕೋ, ನನಗ್ ಬೇಡ. ನಂಗ್ ಚಾಕ್ಲೇಟ್ ಕೊಡು. ಲೇ ನೆನ್ನೆನೆ ಕೊಟ್ಟೆ ಅಂತ ನಾನ್ ಸುಮ್ನೆ ಆದೆ ಕಣೆ. ನೆನ್ನೆನೆ ನಾನು ರೋಸ್ ಡೇ ಸಚ್ಚು ಇವತ್ತು ಅಂತ ಹೇಳಿದಕ್ಕೆ ತಗೊಬಂದ್ ರೋಸ್ ಕೊಟ್ಟಿದ್ಯಾ, ಅದ್ರ ಜೊತೆ ಚಾಕ್ಲೇಟ್ ತಂದ್ ಕೊಟ್ಟಿದ್ಯಾ ಅಷ್ಟೇ. ಇವತ್ತು ಚಾಕ್ಲೇಟ್ ಡೇ, ಇವತ್ ಚಾಕ್ಲೇಟ್ ತಗೋಬಾ ಅಂತಾನು ಹೇಳ್ಬೇಕಿತ್ತಾ? ಯಾಕೆ ನೆನ್ಪಿಲ್ವಾ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ? ಒಂದಿನ ಒಂದಿನ ಸ್ಟಾರ್ಟಿಂಗ್ ನೆನ್ಪಿಸ್ಬೋದು, ದಿನ ಪೂರ್ತಿ ನೆನ್ಪಿಸ್ತಾ ಇರ್ತಾರ ನಿನ್ಗೆ ಇವತ್ ಆ ಡೇ ಈ ಡೇ ಅಂತ? ಇಲ್ಲ ನಂಗ್ ಅದೇ ನೆನ್ಪಿತ್ತು. ಕಾಲೇಜ್ ಡೇಸ್ ಅಲ್ಲಾದ್ರೆ ಅಯ್ಯೋ ಇವತ್ತು ರೋಸ್ ಡೇ, ಇವತ್ತು ಚಾಕ್ಲೇಟ್ ಡೇ ಅಂತ ಎಲ್ಲ ಪ್ರತಿ ಒಂದು ಡೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಅಷ್ಟು ನೀಟಾಗಿ. ನನಗೆ ನೆನ್ಪಿಡ್ತಾ ಇರ್ಲಿಲ್ಲ. ಈಗ ನಾನೇ ಕೇಳ್ಬೇಕು, ಮದ್ವೆ ಆಗೋಯ್ತಲ್ಲ ಅದಕ್ಕೆ ಅಲ್ವಾ? ನೀನ್ ತಂದಿದ್ಯಾ ಚಾಕ್ಲೇಟು? ನಾನ್ ಯಾಕೆ ತರ್ಲಿ? ಯಾಕೆ ಹುಡ್ಗರು ಮಾತ್ರ ತರ್ಬೇಕಾ ಚಾಕ್ಲೇಟು? ಅದೆಲ್ಲ ಗೊತ್ತಿಲ್ಲ. ಇವಾಗ ಚಾಕ್ಲೇಟ್ ತಂದಿದ್ಯಾ? ನೀನ್ ತರ್ಬೇಕಂತ ನಾನು ನನ್ಗೆ ನಾನ್ ತರೋಣ ಅಂತ ಅನ್ಕೊಂಡೆ, ನೀನ್ ತರ್ತೀಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ನಾನ್ ತಂದಿಲ್ಲ ಅಷ್ಟೇ. ಹುಡುಗರು ಗೊತ್ತಾ? ತರ್ಬೇಕು. ಅದೆಲ್ಲ ಏನ್ ರೂಲ್ಸ್? ಯಾರಾದ್ರೂ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀವ ನಾವು ಹುಡುಗರು ಮಾತ್ರ ತರ್ಬೇಕು ಚಾಕ್ಲೇಟ್ ಡೇಗೆ? ಏನು ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ. ಕಾನ್ಸೆಪ್ಟ್ ನಿನಗ್ ಅರ್ಥ ಆಗ್ತಾ ಇಲ್ಲ. ಹುಡುಗರು ಅಲ್ಲ ಕೊಡೋದು, ಹುಡುಗಿರು ಕೊಡ್ಬೇಕು. ನೀನು ಒಂದ್ ಚಾಕ್ಲೇಟ್ ಕೊಡು, ನಾನು ಒಂದ್ ಚಾಕ್ಲೇಟ್ ಕೊಡ್ತೀನಿ. ನಾನೊಂದ್ 200-300 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಂದಿರ್ತೀನಿ, ನೀನೇನು ತಂದಿರಲ್ಲ. ನೀನ್ ಕೊಟ್ರೆ ನಾನು ಕೊಡ್ತೀನಿ. ಅವಾಗ ಕರೆಕ್ಟ್ ಆಗಿ ಸಮ ಆಗುತ್ತೆ. ಅವಾಗ ನಮ್ಗ್ ಫೀಲ್ ಇರಲ್ಲ ಲಾಸ್ಟ್ಗೆ, ಅಯ್ಯೋ ಚಾಕ್ಲೇಟ್ ಕೊಡಿಸ್ತೆ, ಅದ್ ಕೊಡಿಸ್ತೆ, ಇದ್ ಕೊಡಿಸ್ತೆ ಅಂತ. ನೀನು ಕೊಡ್ಬೇಡ, ನಾನು ಕೊಡಲ್ಲ, ಹೋಗತ್ತಾಗೆ.